ಓರಿಯೆಂಟೆಡ್ ಬಗ್ಗೆ. ಅದು ಯಾವುದು ಅಂತ ನಿಮಗೂ ತೋರಿಸ್ತೀನಿ, ನೀವು ನೋಡ್ತಾ ಇರಿ. ಅದರ ಡೀಟೇಲ್ಸ್ ಮತ್ತು ನಿಮ್ಗೆ ತಿಳಿಸ್ತಾ ಇರ್ತೀನಿ. ಬನ್ನಿ ಯಾವ ಗಾಡಿ ಅಂತ ಅದು ನೋಡೋಣ. ಸಿನಿಮ್ಯಾಟಿಕ್ ನೋಡ್ಕೊಂಡು ಹಂಗೆ ಇದ್ಬಿಡ್ತೀಯಾ? ಬಾ, ಇನ್ನ ಮುಂದೆಗಿದೆ ವಿಡಿಯೋ ನೋಡಿಂದ. ಮೈಲೇಜು ಪರ್ಫಾರ್ಮೆನ್ಸ್ಗೆ ಒಳ್ಳೆ ಗಾಡಿ ಇರೋದ್ರಲ್ಲಿ ಇಷ್ಟು ಹ್ಯಾಚ್ ಬ್ಯಾಗು. ಇನ್ನೊಂದು ಏನಂದರೆ 5 ಸೀಟರು, ಮತ್ತು ಟೆನ್ಷನ್ ಏನಿಲ್ಲ. ಒಳ್ಳೆ ಮೈಲೇಜು ಬರುತ್ತೆ ನಿಮಗೆ. ಪರ್ಫಾರ್ಮೆನ್ಸಲ್ಲಿ ಚೆನ್ನಾಗಿರುತ್ತೆ ಇದು. ಮತ್ತು ರೋಡ್ ಪ್ರೆಸೆನ್ಸು ಹಂಗೆ ಇರುತ್ತೆ ನಿಮಗೆ ಗಾಡಿಯಲ್ಲಿ. ರೋಡ್ ಪ್ರೆಸೆನ್ಸು ಒಂಥರ ಏನು ಅಗ್ರೆಸಿವ್ ಥರ ಚಿಕ್ಕದಾಗಿ ಕಾಂಪ್ಯಾಕ್ಟು, ಜಾಸ್ತಿ ಓವರಾಗೂ ಅದು ಕಾಣಿಸಲ್ಲ ಗಾಡಿಯಲ್ಲಿ. ಇನ್ನೊಂದೇನೆಂದರೆ, ನೀವು ಈ ಥರ ಮಾರುತಿ ಶಿಫ್ಟ್ಗಳು ಎತ್ಕೊಂಡು ಈ ಗಾಡಿ ಓಡಿಸೋಕ್ಕಾಗಲ್ಲ. ಮೈನು ಇದರಲ್ಲೇ ಸ್ವಲ್ಪ ಚೇಂಜ್ ಎಲ್ಲ ಬರೋದು. ಯಾಕಂದರೆ ಇಂಡಿಕೇಟರ್ ಎಲ್ಲ ನಮಗೆ ಲೆಫ್ಟ್ ಸೈಡ್ ಬರುತ್ತೆ, ಆ ಗಾಡಿಗಳಿಗೆಲ್ಲ ರೈಟ್ ಸೈಡ್ ಬರೋದು. ಇದು ಜರ್ಮನ್ ಗಾಡಿಯಲ್ಲೆಲ್ಲ ಆಲ್ಮೋಸ್ಟ್ ಲೆಫ್ಟಲ್ಲೇ ಇರುತ್ತೆ. ನೀವು ಸ್ಕೋಡಾ ತಗೊಳ್ಳಿ, ಮತ್ತು ವೋಕ್ಸ್ ವ್ಯಾಗನಲ್ಲಿ ತಗೊಳ್ಳಿ, ಆಡಿ ತಗೊಳ್ಳಿ, ಅದನ್ನು ಬೆಂಜಲ್ಲಿ ತಗೊಳ್ಳಿ, ಆಲ್ಮೋಸ್ಟ್ ಅದು ಲೆಫ್ಟಲ್ಲೇ ಇರುತ್ತೆ ಜರ್ಮನ್ ಗಾಡಿಗಳು. ಆ ಗಾಡಿಗಳಿಗೆಲ್ಲ ಆಲ್ಮೋಸ್ಟ್ ಲೆಫ್ಟ್ ಸೈಡಲ್ಲೇ ಇಂಡಿಕೇಟರ್ ಬರುತ್ತೆ. ಮತ್ತು ವೈಪರ್ ಅವೆಲ್ಲ ಬಂದು ರೈಟ್ ಸೈಡಲ್ಲಿ ಬರುತ್ತೆ. ಹೆಡ್ಲೈಟು, ಪ್ರೊಜೆಕ್ಟರ್ ಲ್ಯಾಂಪು ಎಲ್ಲ ಈ ಸೈಡ್ ರೈಟ್ ಸೈಡಲ್ಲಿ ನಿಮ್ಗೆ ಈ ಸೈಡಲ್ಲಿ ಬರುತ್ತೆ. ಒಂದ್ಕಿಂತ ನೀವು ಆನ್ ಮಾಡಿದ್ರೆ ನಾರ್ಮಲ್ ಹಲೋಜನ್ ಆನ್ ಆಗ್ತವೆ. ಮತ್ತು ಫುಲ್ ತೆಗೆದು ಮೇಲೆ ಎತ್ತರೆ ಫುಲ್ ವೈಟ್ ಇದು ಹೆಡ್ಲೈಟ್ ಆನ್ ಆಗುತ್ತೆ. ಫಾಗ್ ಲ್ಯಾಂಪ್ ಕೂಡ ಆನ್ ಆಗುತ್ತೆ ಅಲ್ಲ ಆಟೋಮೆಟಿಕ್ಕಾಗಿ. ಮತ್ತು ನಿಮ್ಗೆ ಏನಂದರೆ ಓವರ್ ಸ್ಟ್ರೈನ್ ಅನ್ಸಲ್ಲ. ಫ್ರಂಟಲ್ಲಿ ಕುತ್ಕೊಳ್ಳೋವಾಗ ನಿಮ್ಮ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಇರುತ್ತೆ ಇದು ಗಾಡಿ. ಯಾವತ್ತನಾಗಲಿ ನಿಮ್ಗೆ ಸ್ಟ್ರೈನ್ ಅನ್ಸಲ್ಲ ಅಷ್ಟು ಬೇಗನೆ. ಇದು ನನಗೇನು ಬೋರಿಂಗ್ ಹೊಡಿತಾ ಇದೆ ಓಡಿಸೋಕ್ಕೆ, ನಿಮ್ಗೆ ಆ ಫೀಲು ಬರಲ್ಲ ಆ ಗಾಡಿಯಲ್ಲಿ. ಯಾಕಂದರೆ ಹಂಗಿರುತ್ತೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಗಾಡಿ ಯಾವತ್ತನಾಗಲಿ. ಇನ್ನೊಂದು ಏನಂದರೆ, ನೀವು ಸ್ಪೀಡಿಂಗ್ ಮಾಡುವಾಗ ಅಷ್ಟೇ ನೋಡಿ. ಇವಾಗ ನಾನು 60ಅಲ್ಲಿಂದ ನಾನು ಡೌನ್ ಶಿಫ್ಟ್ ಮಾಡಿ ಮತ್ತೆ ರೈಸ್ ಮಾಡಿದ್ರು ಹಂಗೆ ಪಿಕಪ್ ಎತ್ಕೊಂಡ್ಬಿಡುತ್ತೆ ಗಾಡಿ ವಿತಿನ್ ಸೆಕೆಂಡ್ಸಲ್ಲಿ. ಅದು ಮೈನ್ TDI ಇಂಜನಲ್ಲಿ ಇರೋದು. TDI ಅಂದರೆ ನಿಮಗೆ ಪೋಲೋ ಡೈರೆಕ್ಟ್ ಡೀಸೆಲ್ ಇಂಜೆಕ್ಟರ್ ಅಂತ ಅರ್ಥ. ನಿಮಗೆ ಪವರ್ ಪುಲ್ಲಿಂಗ್ ಹಂಗೆ ಇರುತ್ತೆ ಅದರಲ್ಲಿ ಪರ್ಫಾರ್ಮೆನ್ಸಲ್ಲಿ ಯಾವತ್ತನ್ನಾಗಲಿ. ಆ ಸ್ಪೀಡಿಂಗ್ ಮಾಡೋವಾಗ ವಿತಿನ್ ಸೆಕೆಂಡ್ಸಲ್ಲಿ ಎತ್ಕೊಂಡು ಹೋಗುತ್ತೆ ಗಾಡಿ. ನಿಮ್ಮ ಮೈಲೇಜು ಪರ್ಫಾರ್ಮೆನ್ಸು ನೀವು ಇವಾಗ ಅಷ್ಟು ಲಕ್ಷ ಕೊಟ್ಟು ಗಾಡಿಗೆ ಬಂಡವಾಳ ಹಾಕೋ ಬದಲು ನೀವು ಯಾವ್ದನ್ನ ಆದಷ್ಟು ಚೆನ್ನಾಗಿದ್ದು ಗಾಡಿ ಆಲ್ಮೋಸ್ಟು ಸ್ವಲ್ಪ ನಾನು ಮೇಂಟೈನ್ ಮಾಡ್ತೀನಿ ಈ ಗಾಡಿಗಳು ಅಂತ ಮಾತ್ರ ಈ ಗಾಡಿ ತಗೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಈ ಗಾಡಿ ತಗೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ಸ್ವಲ್ಪ ನಿಮಗೆ ಇದು ಜಾಸ್ತಿ ಕಾಸ್ಟ್ಲಿ. ಇದು ಸ್ಪೇರ್ ಪಾರ್ಟ್ಸ್ ಆ ಥರ ಏನೇನೋ ಅಂದರೆ ಹೆವಿ ಕಾಸ್ಟ್ಲಿ ಆಗುತ್ತೆ ನಿಮಗಿದು. ಪರ್ಫಾರ್ಮೆನ್ಸಲ್ಲಿ ಮಾತ್ರ ನೀವು ಯಾವುದೇ ನಾನು ತಗೊಂಡಿದ್ದೀನಪ್ಪ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅನ್ನೋಷ್ಟೇ ಇಲ್ಲ. ನೀವು ಮಾತ್ರ ಫುಲ್ಲಿ ಕಂಫರ್ಟ್ ಇದೆ ಅಂತ ನೀವೇ ಹೇಳ್ತೀರಾ. ಯಾಕಂದರೆ ಹಂಗಿರುತ್ತೆ ಗಾಡಿ ಇದು. ಅಷ್ಟು ರೋಡ್ ಪ್ರೆಸೆಂಟು ನಿಮಗೆ ಪರ್ಫಾರ್ಮೆನ್ಸಲ್ಲಿ ಡ್ಯೂರಿಬಿಲಿಟಿ, ಮತ್ತು 2 ಏರ್ ಬ್ಯಾಗ್ ಬರುತ್ತೆ ಆರಾಮಾಗಿ ನಿಮಗೆ. ಮತ್ತು ಫಾಗ್ ಲ್ಯಾಂಪ್ಸ್ 2, ಮತ್ತು ಕ್ರೂಸ್ ಕಂಟ್ರೋಲು ಬರುತ್ತೆ. ಇದು ಮಿಡ್ ವೇರಿಯಂಟಲ್ಲಿ ಬರಲ್ಲ. ಟಾಪ್ ಎಂಡಲ್ಲಿ ನಿಮಗೆ ಕ್ರೂಸ್ ಕಂಟ್ರೋಲ್ ಕೂಡ ಬಂದ್ಬಿಡುತ್ತೆ. ಅದೊಂದು ಮೈನ್ ಇಂಪಾರ್ಟೆಂಟ್ ಇದು. ಮತ್ತು ಮ್ಯಾಗ್ನೆಟ್ಸ್ ಕೂಡ ಟಾಪ್ ಎಂಡಲ್ಲಿ ನಿಮ್ಗೆ ಮ್ಯಾಗ್ನೆಟ್ಸ್ ಹೋಗುತ್ತೆ. ಮತ್ತು ಇದರಲ್ಲಿ ಮಾತ್ರ ನಿಮಗೆ ಸ್ಟೆಪ್ನಿಯಲ್ಲಿ ಮಾತ್ರ ನಾರ್ಮಲ್ ಡಿಸ್ಕ್ ಇರುತ್ತೆ. ಅದು ಮೈನ್ ಓರಿಯೆಂಟೆಡ್. ಬನ್ನಿ ಎಕ್ಸ್ಪ್ಲೇನ್ ಮಾಡ್ತೀನಿ ಡಿಕ್ಕಿ ಎಷ್ಟು ಸ್ಪೇಸ್ ಇದೆ ಅಂತ ಹೇಳ್ಬಿಟ್ಟು, ಮತ್ತು ಏನೇನು ಹಾಕ್ಬೋದು ಆರಾಮಾಗಿ ಅಂತ. ನೋಡಿ, ಆರಾಮಾಗಿ ಸ್ಪೇಸ್ ಇಕ್ಕೋಬೋದು. 1-2-3 ಕ್ಯಾನು ವಿತ್ ಬ್ಯಾಗ್ ಇಕ್ಕೋಬೋದು ಆರಾಮಾಗಿ ಹಿಂದೆ ಆರಾಮಾಗಿ. ಮತ್ತು ಸ್ಪೇರ್ ವೀಲ್ ಸಿಗುತ್ತೆ, ಅದು ಸ್ಟೀಲ್ ರಿಮ್ಮು.
ನಿಮಗೆ 185 60 ಆರ್ 15 ಇರುತ್ತೆ ಸ್ಪೇರ್ ವೀಲು ವಿತ್ ಟೂಲ್ಸ್ ಕಿಟ್ ಎಲ್ಲ ಅಲ್ಲೇ ಒಳಗಡೆನೇ ಇರುತ್ತೆ ಈ ಗಾಡಿಯಲ್ಲಿ. ಬನ್ನಿ ಇವಾಗ ಮುಂದೆ ಹೋಗಿ ನೋಡೋಣ. ಇದು ಆಲ್ಮೋಸ್ಟ್ ಡೋರ್ 90 ಡಿಗ್ರಿ ಓಪನ್ ಆಗುತ್ತೆ, ಬ್ಯಾಕ್ ಡೋರ್. ಇಂಟೀರಿಯರ್ ನೋಡೋಣ ಬನ್ನಿ. ಎಷ್ಟು ಕಾಂಪ್ಯಾಕ್ಟಾಗಿ, ಎಷ್ಟು ಚಿಕ್ಕದಾಗಿ, ಹ್ಯಾಚ್ ಬ್ಯಾಗ್ ಎಷ್ಟಿರಬೇಕೋ ಅಷ್ಟು ಮಾತ್ರನೇ ಸ್ಪೇಸಲ್ಲಿ ನೀಟಾಗಿರುತ್ತೆ. ಯಾವತ್ತನ್ನಾಗಲಿ ಹ್ಯಾಚ್ ಬ್ಯಾಗಲ್ಲಿ ಜಸ್ಟ್ ಕ್ಯೂಟಾಗಿರುತ್ತೆ, ಅಷ್ಟು ಓವರಾಗೂ ಇರೋಲ್ಲ. ಕುತ್ಕೊಳಕ್ಕೂ ಅಷ್ಟೇ ನಾರ್ಮಲಾಗಿ ಆರಾಮಾಗಿ 5 ಜನ ಆರಾಮಾಗಿ ಎಲ್ಲನೂ ಹೋಗ್ಬೇಕು ಅಂದರೆ ಆರಾಮಾಗಿ ಹೋಗ್ಬೋದು ಈ ಗಾಡಿಯಲ್ಲಿ. ಲಾಂಗ್ ಡ್ರೈವ್ ಕೂಡ ಹೊಡಿಬೋದು ಇದರಲ್ಲೇ. ಬನ್ನಿ ಇವಾಗ ಫ್ರಂಟ್ ರೋಲ್ಗೆ ಹೋಗೋಣ, ಯಾವ ಥರ ಇರುತ್ತೆ. ಫ್ರಂಟಲ್ಲಿ ಬಂದು ರೈಟ್ ಸೈಡಲ್ಲಿ ಮಿರರ್ ಹೋಲ್ಡ್ ಅಡ್ಜಸ್ಟ್ಮೆಂಟ್ ಮತ್ತು ಲಾಕ್ ಅನ್ಲಾಕ್ ಮತ್ತು ಓವರ್ ಮಿರರ್ಸ್ದು ಸೆಟ್ಟಿಂಗ್ಸ್ ಮತ್ತು ಹೆಡ್ ಲ್ಯಾಂಪ್, ಫಾಗ್ ಲ್ಯಾಂಪ್ ಸೆಟ್ಟಿಂಗ್ಸ್, ಐ ಬೀಮ್ ಆ್ಯಂಡ್ ಲೋ ಬೀಮ್ದು, ಮತ್ತು ಇದು ಬಂದು ವೈಪರ್ದು ಹೆಡ್ ಲ್ಯಾಂಪ್ ಸೆಟ್ಟಿಂಗ್ ಇದು. ಹಾಗೆ ಬಟನ್ಸ್ ನೋಡಿ ಯಾವ ಥರ ಎಷ್ಟು ಸ್ಮೂತಾಗಿರ್ತಾವೆ. ಯೂಸಿಂಗು ಅಷ್ಟೇ, ನೀವು ಎಷ್ಟು ರಫ್ ಆ್ಯಂಡ್ ಟಫ್ ಯೂಸ್ ಮಾಡ್ತೀವಿ ನಾರ್ಮಲಾಗಿ ಸ್ಮೂತಾಗಿ ಇರ್ತವೆ ಈ ಬಟನ್ಸು. ಹಂಗೆ ರೆಡಿ ಮಾಡಿರ್ತಾರೆ ಬಟನ್ಸ್ ಎಲ್ಲ ನೀಟಾಗಿ. ವಾಲ್ಯೂಮ್ ಅಪ್, ಸೌಂಡ್ ಡೌನ್ ಆ್ಯಂಡ್ ಮ್ಯೂಸಿಕ್ದು ಬಟನ್ಸ್, ಹಾರನ್ನು ಎಲ್ಲ ಇವೆಲ್ಲ ಸ್ಮೂತಾಗಿರ್ತವೆ. ಮತ್ತು ಕೀ ಆನ್ ಮಾಡಿದ್ರೆ ನೋಡಿ ಲೋಗೋ, ಮತ್ತು ನಿಮಗೆ ಮೀಟ್ರಲ್ಲೆಲ್ಲ ಯಾವ ಥರ ಆನ್ ಆಗುತ್ತೆ ಕೀ ನೋಡಿ. ಚೆಕ್ ಇಂಜನ್ ಲೈಟ್ ಎಲ್ಲ ನೀಟಾಗಿ ತೋರಿಸುತ್ತೆ. ಏನೇನು ಪ್ರಾಬ್ಲಮ್ ಇದ್ರೂ ನಿಮಗೆ ಬ್ಲಿಂಕ್ ಆಗ್ತಾ ಇರುತ್ತೆ ಲೈಟ್ಸು. ಮತ್ತು ಬಟನ್ಸ್ ಎಲ್ಲ ನೀಟಾಗಿ ಸೆಟ್ ಮಾಡ್ಕೋಬೋದು. ಎಷ್ಟು ಮೈಲೇಜ್ ಬರ್ತಾಯಿದೆ ಪ್ರೆಸೆಂಟ್ಗೆ, ಕಿಲೋಮೀಟ್ರು, ಟೆಂಪರೇಚರು. ಪ್ರೆಸೆಂಟ್ ನಾನು ನೋಡಿದಾಗ 19 ಬರ್ತಾಯಿತ್ತು ಮೈಲೇಜು. 20 ಎಲ್ಲ ನಮ್ಮ ಅಣ್ಣ ಓಡಿಸೋವಾಗ 26 ಬರುತ್ತೆ ಅಂತ ಹೇಳ್ತಾರೆ. ನನಗೆ ಇಂಡಿಕೇಟ್ರ್ ಬಂದು ನಮಗೆ ಲೆಫ್ಟ್ ಸೈಡ್ ಬರುತ್ತೆ. ಇದು ಕೆಳಗಡೆಗಂದರೆ ಲೆಫ್ಟು, ಇನ್ನು ಸ್ವಲ್ಪ ಮೇಲೆಗಂದು ರೈಟ್ಗೆ, ಮೇಲೆಗಂದರೆ ರೈಟ್ಗೆ ಹೋಗುತ್ತೆ ಅದು. ಮತ್ತು ಡಿಮ್ ಆ್ಯಂಡ್ ಡಿಪ್ಗೆ ಅಲ್ಲೇ ಮೇಲೆಗೆ ಸ್ವಲ್ಪ ನಮ್ಮ ಸ್ಟೇರಿಂಗ್ ಮೇಲೆಗೆ ಹೇಳ್ಕೊಂಡ್ರೆ ಡಿಮ್ ಆ್ಯಂಡ್ ಡಿಪ್ ಅದು ನೋಡಿ ಕಾಣಿಸ್ತಾ ಇದೆ ಬ್ಲೂ ಕಲರು. ಇನ್ನೊಂದು ಆಪ್ಷನ್ ಏನಂದರೆ ಕ್ರೂಸ್ ಕಂಟ್ರೋಲ್. ಇದು ಲಿವರಲ್ಲೇ ಕೊಟ್ಬಿಡ್ತಾರೆ, ನೀವು ಲಾಂಗ್ ಡ್ರೈವ್ಗೆಲ್ಲ ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು. ಈ ಗಾಡಿಯಲ್ಲಿ ಇದೊಂದು ಸ್ಪೆಷಲ್ಲು ಥಮ್ಸ್ ಅಪ್ ಕೊಡ್ಬೋದು. ಮತ್ತು ಇದರಲ್ಲಿ ಕ್ಲೈಮೇಟ್ ಕಂಟ್ರೋಲ್ AC ಇರುತ್ತೆ. ಮತ್ತು ನೀವು ರೈಸ್ ಮಾಡ್ಕೊಳೋದು, ಡೌನ್ ಮಾಡ್ಕೊಳೋದು ಇದರಲ್ಲೇ ನೀಟಾಗೆಲ್ಲ ತೋರಿಸುತ್ತೆ. ಇದಕ್ಕೊಂದು ಇದು ಮಾಡ್ಬೋದು. ಮತ್ತು ಬ್ಲೂಟೂತ್ ಸ್ಪೀಕರ್ ಬರುತ್ತೆ ಆನ್ ಮತ್ತು ಹಂಗೆ ಆಫ್. ಮತ್ತು ಬ್ಲೂಟೂತ್ ಎಲ್ಲ ನೀಟಾಗಿ ಸೆಟ್ ಮಾಡ್ಕೋಬೋದು. ಮಿರರಿಂಗು ಮಾಡ್ಕೋಬೋದು, ಕ್ಯಾಸ್ಟಿಂಗ್ ಮಿರರಿಂಗ್ ಮಾಡ್ಕೊಬೋದು ಆರಾಮಾಗಿ. ಮತ್ತು ಪಾರ್ಕಿಂಗ್ ಲೈಟ್ಸ್ ಎಲ್ಲ ಆನ್ ಎಲ್ಲ ಇದ್ದಾವೆ. ನಮ್ಮ ಬಾಯ್ಸ್ಗೆ ಇಷ್ಟ ಆಗಿರೋ ಪ್ಲೇಸ್ ಇದು. ಇದನ್ನು ಗೇರ್ ಲಿವರ್ ಅಂತಾರೆ. 5 ಸ್ಪೀಡ್ ಮ್ಯಾನ್ಯುವಲ್ ಇದು ಬರೋದು. ಮತ್ತು ಇದು ನಿಮಗೆ ಬಂದು ಪವರ್ಫುಲ್ ಗೇರ್ ಬಾಕ್ಸ್ ಇದು. ಸ್ಟೇರಿಂಗ್ ನೋಡಿ ಆ ಥರ ಲುಕ್ ಬರ್ತಾವೆ. ಮತ್ತು ಬನ್ನಿ ಹೋಗೋಣ ಇಂಜನ್ ರೂಮ್ ಹತ್ರಗೆ. ಈ ಗಾಡಿ ಇಂಜನ್ CC ನೋಡೋ ಅಷ್ಟೊತ್ತಿಗೆ 1498 CC ಇರುತ್ತದೆ. ಪವರ್ ನೋಡಿಕೊಂಡ್ರೆ 89 to 110 PS ಇರುತ್ತದೆ. ಟಾರ್ಕ್ ನೋಡಿಕೊಂಡ್ರೆ 230 to 250 ತನಕ ಇರುತ್ತದೆ. ಮತ್ತು 4 ಸಿಲಿಂಡ್ರ್ 1.5 ಆಗಿರುತ್ತೆ. ಮತ್ತು ಇದರ ಟ್ಯಾಂಕ್ ಕೆಪಾಸಿಟಿ ಬಂದು 45 ಲೀಟರ್ಸ್ ಇರುತ್ತದೆ. ಬನ್ನಿ ಇವಾಗ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ ಚೆಕ್ ಮಾಡೋಣ. ಹೋಗಿ ಒಂದು ಟ್ರಯಲ್ ಹೊಡಿಯೋಣ. ಇದಕ್ಕೆ ಪೋಲೋ TDI ಅನ್ನೋದು, ಈ ಪಿಕಪ್ಗೆ ಅದಕ್ಕೆ ಹೇಳೋದು ಪೋಲೋ TDI ಇಸ್ ಬೆಸ್ಟ್ ಒನ್. ಜರ್ಮನ್ ಇಂಜನ್ ಈಸ್ ಬೆಸ್ಟ್. ಅದೇ ನಾರ್ಮಲ್ ಇಂಜನ್ಸ್ ಆದರೆ ಈ ಥರ ಪವರು ಪಿಕಪ್ಪು ಏನಿರಲ್ಲ. ಸುಮ್ಮನೆ ಗಾಡಿ ಓಡಿಸ್ತಾ ಇದೀವಿ ಮೈಲೇಜ್ ಕಸ ನೋಡ್ತಾರೆ ಜನಗಳು ಯಾವತ್ತನ ಇದ್ರೆ ನೋಡಿ. ಈ ಪುಲ್ಲಿಂಗ್ ಎಲ್ಲಿ ಸಿಗುತ್ತೇಳಿ? ಈ ಪುಲ್ಲಿಂಗು ಎಲ್ಲಿ ಬರುತ್ತೆ? ಸಿಗಲ್ಲ, ಎಲ್ಲಿ ಸಿಗಲ್ಲ ಈ ಪುಲ್ಲಿಂಗು. ಎಲ್ಲಿ ಸಿಗಲ್ಲ. ಅದಕ್ಕೆ ಆದಷ್ಟು ನಿಮ್ಮ ಕೈಯಲ್ಲಿ ಜರ್ಮನ್ ಇಂಜನ್ಸ್ ಏನನ್ನ ಒಂದು ಟೈಮ್ ಸಿಕ್ಕಿದ್ರೆ ಡ್ರೈವ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಂಥ ಗಾಡಿಗಳೇನೋ ಸಿಕ್ಕಿದವಾಗ ಡ್ರೈವ್ ಮಾಡಿ. ಅದನ್ನು ಫೀಲ್ ಮಾಡ್ಕೊಳ್ಳಿ ಗಾಡಿನ.
ಸಕ್ಕದಾಗಿರುತ್ತೆ ಓಡಿಸೋವಾಗ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನಂತೂ. ಯಾಕಂದರೆ ನಾನು ಓಡಿಸಿ ನಾನು ಫೀಲ್ ಮಾಡ್ಕೊತೀನಿ. ನೋಡಿ ಹೆಂಗೆ ಎತ್ಕೊಂಡು ಹೋಗುತ್ತೆ ನೋಡಿ ಗಾಡಿ, ನೋಡಿ ವಿತಿನ್ ಸೆಕೆಂಡ್ಸು. 80, 100 ಇವೆಲ್ಲ ಚೀಪ್ ಇದ್ರಿಗೆ ಈ ಗಾಡಿಗಳಿಗೆ. ಪರ್ಫಾರ್ಮೆನ್ಸ್ ಅಂದರೆ ಈ ಗಾಡಿಯಲ್ಲಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಅಂದರೆ ಪರ್ಫಾರ್ಮೆನ್ಸ್ ಅಂದರೆ ನೀವು ಪೆಟ್ರೋಲಲ್ಲಿ ತೊಗೊಂಡ್ರೆ ಪರ್ಫಾರ್ಮೆನ್ಸ್ ಅಷ್ಟಿರಲ್ಲ, ಪೆಟ್ರೋಲ್ಗಿನ್ನ ಡೀಸಲ್ಲು. ಯಾಕಂದರೆ ಡೈರೆಕ್ಟ್ ಡೀಸೆಲ್ ಇಂಜೆಕ್ಟ್ರ್ ಅಲ್ಲ ಇದು, ಸರಿಯಾಗಿ ಹೊಡೆದು ಬಿಸಾಕುತ್ತೆ ಇದು. ಮೈನು ಪವರ್ ಓರಿಯೆಂಟೆಡ್ ಗಾಡಿ ಇದು. ಗೊತ್ತಿರೋರು ಮಾತ್ರನೇ ಇದು ಹಿಡೋಕ್ಕೋಗೋದು, ಗೊತ್ತಿರೋರು ಮಾತ್ರನೇ ಓಡ್ಸೋಕ್ಕಾಗೋದು. ಅವ್ರಿಗೆ ಐಡಿಯಾ ಇದ್ದರೆ ಓಡಿಸ್ತಾರೆ ಆ ಸ್ಪೀಡ್ಗಳಲ್ಲಿ, ಇಲ್ಲಾಂದರೆ ಯಾರು ಓಡಿಸೋದು ಇಲ್ಲ. ಲೈಕು, ಶೇರು, ಸಬ್ಸ್ಕ್ರೈಬು ಮಾಡ್ಕೊಳ್ಳಿ, ಮತ್ತು ಹಿಂಗೆ ಫಾಲೋ ಮಾಡ್ತಾಯಿರಿ, ನಮ್ಮನ್ನು ಸ್ವಲ್ಪ ಬೆಳೆಸ್ತಾಯಿರಿ. ಮತ್ತು ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ. ಬಾಯ್.